ಆ್ಯಂಡ್ ಎವ್ರಿ ಸ್ಯಾರಿ ಹ್ಯಾಸ್ ಅ ಸ್ಟೋರಿ. ಟ್ರೆಂಡಲ್ಲಿ ಇರೋದು ನೋಡಿದ್ರೆ ಒಂಥರ ಗ್ರೇಟ್ ಅನ್ಸುತ್ತೆ. ಓ ವಾವ್, ನಮ್ಮ ಹತ್ರನೂ ಒಂದು ಕಲೆಕ್ಷನ್ ಇದೆ. ಇವತ್ತು ಏನು ಟ್ರೆಂಡಲ್ಲಿ ಇದೆ ಅದು ಆಲ್ರೆಡಿ ನಮ್ಮ ಹತ್ರ ಕಲೆಕ್ಷನಲ್ಲಿ ಇದೆ ಅಂತ ಅನ್ಸುತ್ತೆ. ನನಗೂ ನಮ್ಮ ಅತ್ತಿಗೂ ವಿಷಯದಲ್ಲಿ ತುಂಬ ದೊಡ್ಡ ಜಗಳ ಆಯಿತು. ಇದರಲ್ಲಿ ಎಷ್ಟು ಬೇಜಾರಿದೆ ಅಂತ ಹೇಳಿದ್ರೆ, ಈ ಸೀರೆ ನಂಗೆ ತುಂಬ ಇಷ್ಟ ಆ್ಯಂಡ್ ಕಲರ್ ತುಂಬ ಇಷ್ಟ, ಬಟ್ ಇದನ್ನು ಹಾಕೊಳ್ದೇ ಇರಂಗೆ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ ನಾನು ಅವತ್ತೊಂದು ದಿನ ಪೇ ಮಾಡಿದ್ದು 40,000 ರೂಪಾಯಿ. ಹೆಂಗೆ ಅಮ್ಮಂದಿರಲ್ಲ ಅವ್ರವ್ರ ಸೀರೆನ ಮೇಂಟೈನ್ ಮಾಡಿರ್ತಾರೆ, ಅದೇ ಥರ ನಾನು ನನ್ನ ಸೀರೆಗಳನ್ನ, ಕಾಸ್ಟ್ಲಿ ಸೀರೆಗಳನ್ನ ಮೇಂಟೈನ್ ಮಾಡಿದ್ದೀನಿ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲಾಟ್ಸ್ ಆಫ್ ಪ್ರೀತಿ. ಗೈಸ್, ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಯಾರೀಸ್ ಬಂದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಆ್ಯಂಡ್ ನಿಮಗೆ ಗೊತ್ತು, ನನಗೆ ಸ್ಯಾರೀಸ್ ಮೇಲೆ ತುಂಬ ದುಡ್ಡು ಖರ್ಚು ಮಾಡೋಕ್ಕೆ ಅಂತ ಇಷ್ಟ ಆಗಲ್ಲ. ಬಟ್ ಮದುವೆ ಅಲ್ವಾ, ಒನ್ಸ್ ಇನ್ ಲೈಫ್ ಟೈಮ್ ಅಲ್ವಾ, ಆವಾಗೆಲ್ಲ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿ ತೊಗೊಂಡಿರೋಂಥ ಸೀರೆಗಳು. ಅದಾದಮೇಲೆ ನಾನು ಆಲ್ಮೋಸ್ಟ್ ಸ್ಯಾರಿಗಳ ಮೇಲೆ ಅರ್ಥ ಮಾಡ್ಕೊಂಡೆ, ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ. ಬಿಕಾಸ್ ಕಾಸ್ಟ್ಲಿ ಸೀರೆಗಳು ತೊಗೊಂಡ್ಬಿಡ್ತೀವಿ, ಹಾಕ್ಕೊಳ್ಳೋದು ವರ್ಷಕ್ಕೊಂದಿನೂ ಇಲ್ಲ. ಯಾಕಂದರೆ ಒಂದ್ಸತಿ ಹಾಕಿದ್ಮೇಲೆ ಅದು ಕಾಸ್ಟ್ಲಿ ಆಗಿರೋದ್ರಿಂದ ಮತ್ತೆ ರಿಪೀಟ್ ಕೂಡ ಮಾಡೋಕ್ಕಾಗಲ್ಲ. ಒಂಚೂರು ಏನಾದ್ರು ಕೊಳೆ ಆಗಿಬಿಟ್ರೆ ಇನ್ನು ಸೀರೆನೇ ವೇಸ್ಟ್ ಆಗಿಬಿಡುತ್ತೆ. ಆ ಥರ ಎಲ್ಲ ಯೋಚನೆ ಮಾಡಿ ನಾನು ಬೇಕಾದ್ರೆ 100 ಸೀರೆ ಡಿಫ್ರೆಂಟಾಗಿ ತೊಗೋತೀನಿ, ಬಟ್ ಸೀರೆಗಳ ಮೇಲೆ ತುಂಬ ದುಡ್ಡನ್ನ ಸ್ಪೆಂಡ್ ಮಾಡಲ್ಲ. ಅದೇ ನನ್ನ ಯೋಚನೆ ಮಾಡ್ಕೊಂಡಿರೋ. ಬಟ್ ಈಗ ಸದ್ಯಕ್ಕೆ ನನ್ನ ಹತ್ರ ಆಲ್ರೆಡಿ ಇರೋ ಸೀರೆಗಳು ಆ್ಯಂಡ್ ಎಲ್ಲನೂ ಒಂದು ಸತಿ ಹಾಕೊಂಡಿರೋದು ಅನ್ಸುತ್ತೆ. ಒಂದೊಂದು ಸತಿ ಹಾಕಿರೋ ಸೀರೆಗಳನ್ನ ನಾನು ತೋರಿಸ್ತೀನಿ. ತೊಗೊಂಡೆ 5 ವರ್ಷ 6 ವರ್ಷ ಹತ್ತಿರ ಆಗಿದೆ, ಬಟ್ ಸ್ಟಿಲ್ ನಾನು ಅದನ್ನು ಯೂಸೇ ಮಾಡ್ತಾ ಇಲ್ಲ. ದ ರೀಸನ್ ಇಸ್, ಒಂದು ಸತಿ ಹಾಕಿದ್ದೀವಲ್ಲ ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ. ಆ ಥರ ಒಂದೊಂದಾಗಿ ತೋರಿಸ್ತೀನಿ. ಆ್ಯಂಡ್ ಎವ್ರಿ ಸ್ಯಾರಿ ಹ್ಯಾಸ್ ಅ ಸ್ಟೋರಿ. ಮೈಸೂರು ಸಿಲ್ಕು, ಆಮೇಲೆ ಆ್ಯಕ್ಚುಯಲ್ ರೇಷ್ಮೆ ಸೀರೆಗಳು, ಆ್ಯಂಡ್ ಯಾವಾಗ ತೊಗೊಂಡ್ವಿ ಎಲ್ಲ ಹೇಳ್ತೀನಿ. ಫಸ್ಟ್ ಬಂದು ನನ್ನ ಚೈಲ್ಡ್ಹುಡ್ ಸೀರೆಯಿಂದ ಸ್ಟಾರ್ಟ್ ಮಾಡೋಣ. ಈ ಸ್ಯಾರಿ ನೋಡಿ, ಇದು ರೇಷ್ಮೆ ಸೀರೆ. ಆವಾಗಲೇ ನಾನು ಇದಕ್ಕೆ ಹತ್ತತ್ರ ಒಂದು 10,000 ರೂಪಾಯಿ ನಾನು ಕೊಟ್ಟಿದ್ದೆ ಈ ಸೀರೆಗೆ. ಆ ಸೀರೆ ಬಂದು ಫುಲ್ಲು ಪ್ಲೇನ್ ಸ್ಯಾರಿ, ಆ್ಯಕ್ಚುಯಲ್ ರೇಷ್ಮೆ ಸ್ಯಾರಿ ಇದು. ಫುಲ್ ಪ್ಲೇನ್ ಸ್ಯಾರಿ, ಇದಕ್ಕೆ ಬಾರ್ಡರ್ ಕೂಡ ಇಲ್ಲ. ಇದನ್ನು ನಾನು ತೊಗೊಂಡು ಐ ಥಿಂಕ್ ನಾನು ಕಾಲೇಜಲ್ಲಿ ಇದ್ದಾಗ ನಾನು ತೊಗೊಂಡಿದ್ದೆ. ಕಾಲೇಜ್ ಅಂದರೆ ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ತೊಗೊಂಡಿದ್ದು. 15 ವರ್ಷ ಆಗಿದೆ ಈ ಸೀರೆ ತೊಗೊಂಡು, ಇನ್ನೂ ಇಟ್ಕೊಂಡಿದ್ದೀನಿ. ಹೆಂಗೆ ಅಮ್ಮಂದಿರಲ್ಲ ಅವ್ರವ್ರ ಸೀರೆನ ಮೇಂಟೈನ್ ಮಾಡಿರ್ತಾರೆ, ಅದೇ ಥರ ನಾನು ನನ್ನ ಸೀರೆಗಳನ್ನ, ಕಾಸ್ಟ್ಲಿ ಸೀರೆಗಳನ್ನ ಮೇಂಟೈನ್ ಮಾಡಿದ್ದೀನಿ. ಈ ನಾರ್ಮಲ್ ಸೀರೆಗಳನ್ನ ಅಲ್ಲಿ ಇಲ್ಲಿ ಕಿತ್ತೆಸ್ತಿರ್ತೀನಿ, ಬಟ್ ಈ ಸ್ಯಾರಿಗಳನ್ನ ಮಾತ್ರ ಸ್ವಲ್ಪ ಸೇಫಾಗಿ ಎತ್ತಿಟ್ಟಿರ್ತೀನಿ. ಈ ಸೀರೆಗೆ ನಾನು ಫುಲ್ ಸ್ಯಾರಿ ಬಾರ್ಡರ್ ಎಲ್ಲ ನಾನು ಡಿಸೈನ್ ಮಾಡಿಸಿದ್ದೆ. ಆ್ಯಂಡ್ ಈ ಡಿಸೈನ್ಗೆ ಅವತ್ತೊಂದು ದಿನ ನಾನು 6,000 ರೂಪಾಯಿ ಕೊಟ್ಟಿದ್ದೆ. ತೋರಿಸ್ತೀನಿ ಇದು ಹೆಂಗೆ ಮಾಡಿಸಿದ್ದೀನಿ ಅಂತ. ಟೋಟಲ್ ಸ್ಯಾರಿ ಕಾಸ್ಟ್ ವಿತ್ ಡಿಸೈನ್ ಅಂತ ಹೇಳಿದ್ರೆ 16,000 ರೂಪಾಯಿ. ಇವತ್ತಿಷ್ಟು ಡಿಸೈನ್ ಮಾಡ್ಸೋಕ್ಕೆ ಮಿನಿಮಮ್ ಅವ್ರು 25,000 ಇಸ್ಕೊತಾರೆ ಅಂತ ಅನಿಸುತ್ತೆ. ಆವತ್ತಿನ ದಿನದಲ್ಲಿ 6,000 ರೂಪಾಯಿ ಕೊಟ್ಟು ನಾನು ಡಿಸೈನ್ ಮಾಡಿಸಿದ್ದೆ. ಇನ್ಕ್ಲೂಡಿಂಗ್ ಬ್ಲೌಸ್ ಕೂಡ ಡಿಸೈನ್ ಮಾಡಿದರು. ಅದು ಸೇರಿಸಿ 6,000 ರೂಪಾಯಿ ಕೊಟ್ಟಿದೆ ಅಷ್ಟೇ. ನಾನು ಕಾಣಿಸ್ತಾ ಇದೆಯಾ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಡೀಟೇಲಿಂಗ್ ಇವತ್ತಿಗೂ ಏನಾಗಿಲ್ಲ, ಜಸ್ಟ್ ದಟ್ ಬೀಟ್ಸ್ಗಳು ಒಂಚೂರು ಲೈಟಾಗಿ ಕಪ್ಪಾಗಿದೆ ಅನ್ನೋದು ಬಿಟ್ಟರೆ, ಬಟ್ ಡಿಸೈನ್ ಮಾತ್ರ ಅವತ್ತು ಹೇಗಿತ್ತು ಇವತ್ತಿಗೂ ಹಾಗೆ ಕೊಂಡ್ಸಿದ್ದಾರೆ. ಆ್ಯಂಡ್ ಇದನ್ನು ಮೈ ಮೇಲೆ ಹಾಕಿ ತೋರಿಸ್ತೀನಿ. ಇದು ಸೆರ್ಗು, ಸಿಂಪಲ್ಲಾಗಿ ನಾರ್ಮಲ್ ಕುಚ್ಚು ಹಾಕ್ಸಿರೋದು, ಏನು ಎಕ್ಸ್ಟ್ರಾ ಹಾಕಿಲ್ಲ. ಆವಾಗೆಲ್ಲ ಏನು ಗೊತ್ತಾಗ್ತಿತ್ತು ಎಂಥದ್ದು ಹಾಕ್ಸ್ಬೇಕಂತ. ಬಟ್ ಇದೊಂದು ಕಾಂಬಿನೇಷನ್ ಚೆನ್ನಾಗಿತ್ತು. ಎಲ್ಲೋ ಪಿಂಕ್ ಸ್ಯಾರಿಗೆ ಎಲ್ಲೋ ಪಿಂಕ್ ಕುಚ್ಚು ಹಾಕ್ಸಿದ್ದೀನಿ. ಈ ಥರ ಇದೆ. ಈ ಸ್ಯಾರಿ ಉಟ್ಕೊಂಡಾಗ ಇಟ್ ಲೈಕ್ ದಿಸ್. ಇದನ್ನು ಹಾಕೂ ಇಲ್ಲ ನಾನು ಯಾವತ್ತೂ, ರೀಸೆಂಟಾಗಿ ಹಾಕೇ ಇಲ್ಲ. ಯಾವ್ದಾದ್ರು ದೇವಸ್ಥಾನಕ್ಕಾದ್ರು ಹಾಕೊಂಡು ಹೋಗ್ಬೇಕು. ಇದು ಕೆಳಗಡೆನಾ, ಒಂದು ನಿಮಿಷ ಇರಿ, ಹೆಂಗೆಂಗೋ ಬಂದ್ಬಿಟ್ಟಿದೆ ಇದು. ಪ್ಲೀಸ್ ಇಲ್ಲಿ ನೋಡಿ, ನಾನು ಸುಮ್ಮನೆ ಹಿಂಗೆ ಮೇಲ್ಗಡೆ ನಾನು ಹಾಕಿರೋ ಪ್ಯಾಂಟ್ ಶರ್ಟ್ ಮೇಲೆ ನಾನು ಸುಮ್ಮನೆ ಡ್ರೇಪ್ ಮಾಡಿದ್ದೀನಿ. ಡ್ರೇಪೇ ಮಾಡಲ್ಲ, ಸುತ್ಕೊಂಡಿದ್ದೀನಿ, ಲಿಟ್ರಲಿ ಸುತ್ಕೊಂಡಿದ್ದೀನಿ. ಇದು ನೋಡಿ, ಆವಾಗಲೇ ಬಾರ್ಡರ್ಗೆಲ್ಲ ಸೇರಿಸಿ ಕಾಲು ತನಕ ಕೆಳಗಡೆ ಫಾಲ್ಸ್ ಬರುತ್ತಲ್ಲ ಅಲ್ಲಿ ತನಕನೂ ಫುಲ್ ಹಾಕ್ಸಿದ್ದೀನಿ. ಫುಲ್ಲಿ ಡಿಸೈನ್ ಕೊಡಿಸಿದ್ದೀನಿ. ಇದ್ರದ್ದು ಬ್ಲೌಸ್ ಬಂದು ಪಿಂಕ್ ಕಲರ್ ಆಯಿತು, ಅದಕ್ಕೋಸ್ಕರ ಈ ಪಿಂಕ್ ಕಲರಲ್ಲಿ, ಪಿಂಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ನಾನು ಇದನ್ನು ಬಾರ್ಡರ್ ಮಾಡಿಸಿದ್ದು. ಈ ಥರ ಕಾಣಿಸುತ್ತೆ, ಸಖತ್ ರಿಚ್ ಆಗಿದೆ. ಇವತ್ತಿಗೆ ಇದು ಮಾಡಿಸ್ತೀವಿ ಅಂದರೆ ಬರೀ ಈ ಡಿಸೈನ್ಗೆ 25,000 ಕೇಳ್ತಾರೋ ಏನೋ. ಇವಾಗ ಒಂದು ಬ್ಲೌಸ್ಗೆ, ಒಂದು ಲೈನ್ಗೆ ಮಿನಿಮಮ್ 2,500, ಇಲ್ಲಾಂದರೆ ಯಾರೂ ಮುಟ್ಟಲ್ಲ, ಕೈ ಹಾಕಲ್ಲ. ಇನ್ನು ನಾನು ಆ ಕಾಲದಲ್ಲೇ ಟ್ರೆಂಡ್, ಇವತ್ತಿನ ಟ್ರೆಂಡ್ ನಾನು 15 ವರ್ಷದಿಂದನೇ ಮಾಡಿದ್ದೀನಿ. ಆವಾಗೆಲ್ಲ ತುಂಬ ಕ್ರೇಜ್ ಇರ್ತಾಯಿತ್ತು. ಯಾವ ಲೆವೆಲ್ ಕ್ರೇಜ್ ಅಂದರೆ, ಸ್ಯಾರಿ ಕೂಡ ನಾನೇ ಮಾಡಿಸ್ತಾ ಇದ್ದೆ. ಬಟ್ಟೆಗಳನ್ನ ತೊಗೊಂಡೋಗಿ, ಒಂದು ಲೇಸ್ನ ತೊಗೊಂಡೋಗಿ ಅಟ್ಯಾಚ್ ಮಾಡಿಸಿ, ತುಂಬಾ ಪೇಷನ್ಸ್ ಇರ್ತಾಯಿತ್ತು. ಇವಾಗ ಆ ಪೇಷನ್ಸ್ ಎಲ್ಲ ಹೊಟ್ಟೋಗಿದೆ ನನ್ನ ಮಗಳು ಹುಟ್ಟಿದ್ಮೇಲೆ. ಮಾಮ್ ಲೈಫ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಅಷ್ಟೊಂದು ಪೇಷನ್ಸು ಇಲ್ಲ, ಅವೆಲ್ಲ ಮಾಡೋದು ಇಲ್ಲ. ತಂದಿರೋ ಸೀರೆಗೆ ಇವಾಗ ನಾನು ಬ್ಲೌಸ್ ಹೊಲ್ಸೋದ್ರೆ ದೊಡ್ಡ ವಿಷಯ, ಆ ಥರ ಆಗ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಸಖತ್ ಎಲಿಗೆಂಟ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ದಿಸ್ ಇಸ್ ಮೈ ಫಸ್ಟ್ ಸ್ಯಾರಿ, ಚೈಲ್ಡ್ಹುಡ್ ಸ್ಯಾರಿ. ಇವತ್ತರೆಗೂ ಹಂಗೆ ಇಟ್ಟಿದ್ದೀನಿ. ಮುಂದಕ್ಕೆ ನನ್ನ ಮಗಳು ಒಂದಿನ ಮೋಸ್ಟ್ಲಿ ಇದನ್ನು ಅವಳು ಸ್ಕೂಲ್ಗೋ ಕಾಲೇಜ್ಗೋ ಹಾಕೊಂಡು ಹೋಗೋಲ್ಲ, ಅಲ್ಲಿ ತನಕ ಹಂಗೆ ಇಟ್ಟಿರ್ತೀನಿ. ಲೆಟ್ಸ್ ಗೋ ಟು ನೆಕ್ಸ್ಟ್ ಸ್ಯಾರಿ. ಗೈಸ್, ನೆಕ್ಸ್ಟ್ ಸೀರೆ ಬಂದು ಈ ಪರ್ಪಲ್ ಸ್ಯಾರಿ. ಇದು
ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಸಿಲ್ವರ್ ಟಚ್ ಇದೆ ಆ್ಯಂಡ್ ನನ್ನ ಮ್ಯಾಕ್ಸಿಮಮ್ ಎಲ್ಲರೂ ಒಂದು ಸ್ವಲ್ಪ ಪಿಂಕ್ ಟಚ್ ಇದ್ದಿರ್ತದೆ, ಹೆಂಗೋ ಗೊತ್ತಿಲ್ಲ, ಕಲೆಕ್ಷನ್ಗಳೆಲ್ಲ ಬರೀ ಪಿಂಕ್ ಬ್ಲೌಸಲ್ಲೇ ಆಗೋಗಿದೆ. ಆ್ಯಂಡ್ ಇದ್ರ ಬಾರ್ಡರ್ ಸಖತ್ತು ಡಿಫ್ರೆಂಟ್ ಆಗಿದೆ. ಇಟ್ ಹ್ಯಾಸ್ ಅ ಸಿಲ್ವರ್ ಬಾರ್ಡರ್ ಆ್ಯಂಡ್ ಫುಲ್ ಪಿಕಾಕ್. ಈ ಸೀರೆ ಬಂದ್ಬಿಟ್ಟು ನನ್ನ ಎಂಗೇಜ್ಮೆಂಟಲ್ಲಿ ಹೆಣ್ಣು ಕುಣಿಸ್ತಾರೆ ಗೊತ್ತಾ, ಫಸ್ಟು ಬಳೆ ಎಲ್ಲ ಹಾಕಿ ಶಾಸ್ತ್ರ ಮಾಡ್ತಾರೆ. ಆ ಟೈಮಲ್ಲಿ ಫಸ್ಟ್ ಗಂಡು ಬರೋಕ್ಕಿಂತ ಮುಂಚೆ ಹುಡುಗಿನ ಕುಣಿಸಿ ಶಾಸ್ತ್ರ ಮಾಡ್ತಾರಲ್ಲ, ಆವಾಗ ಹಾಕ್ಕೊಂಡಿದ್ದ ಸೀರೆ. ಅವಾಗೆಲ್ಲ ಒಂದು ಸ್ವಲ್ಪ ಐಡಿಯಾ ಇತ್ತು ಕುಚ್ಚೆಲ್ಲ ಹೆಂಗೆ ಹಾಕ್ಸ್ಬೇಕು ಅಂತ. ಟ್ರಿಬಲ್ ಕಲರಲ್ಲಿ ಕುಚ್ಚು ಹಾಕ್ಸಿದ್ದೀನಿ ನೋಡಿ ಫುಲ್ಲು. ಅದು ಇದೆಲ್ಲ ಫುಲ್ ಥ್ರೆಡ್ ಕುಚ್ಚು, ಡಿಫ್ರೆಂಟ್ ಆಗಿ ಏನೋ ಸ್ಟೈಲ್ ಮಾಡಿದ್ದೀನಿ ಅವಾಗಲೇ. ಸೊ ಒಂದು ಡಾರ್ಕ್ ಬ್ಲೂ ಪರ್ಪಲ್ ಥರ ಬರುತ್ತೆ, ಮಧ್ಯದಲ್ಲಿ ಗೋಲ್ಡು, ಆಮೇಲೆ ಪಿಂಕು, ಅದಕ್ಕೆ ಒಂದು 2-3 ಬೀಡ್ಸು. ಕುಚ್ಚು ಮಾತ್ರ ತುಂಬ ಚೆನ್ನಾಗಿದೆ, ಕ್ಲಾಸಿಯಾಗಿ ಕಾಣುತ್ತೆ. ಸೇಮ್ ಈಗ ಪಿಕಾಕ್ ಬಾರ್ಡರ್ ಬಂದಿರೋದ್ರಿಂದ ಪಿಕಾಕ್ದೇ ಒಂದು ಪ್ಯಾಟ್ರನ್ನಲ್ಲಿ ಕಲರ್ ಕಾಂಬಿನೇಷನಲ್ಲಿ ಅದಕ್ಕೂ ಕುಚ್ಚು, ಆ ಥರ ಯೋಚನೆ ಮಾಡಿ ಹಾಕಿರೋ ಅಂಥದ್ದು. ಈ ಕಲರ್ ಮಾತ್ರ ಎವರ್ಗ್ರೀನ್ ಆಯಿತಾ, ಯಾವಾಗ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದೇ ಸೀರೆ ನಾನು ಮಲ್ಟಿಪಲ್ ಟೈಮ್ ರಿಪೀಟ್ ಮಾಡಿರೋದು. ಈ ಸ್ಯಾರಿ ಕಾಸ್ಟ್ ಬಂದು ಐ ಥಿಂಕ್ 20,000 to 25,000 ಇದು ರೇಷ್ಮೆ ಸೀರೆ. ಆ್ಯಂಡ್ ಈ ಸೀರೆ ಶಾಪಿಂಗ್ ಬಂದು ಚಿಕ್ಕಪೇಟೆಲ್ಲಿ ನಡೆದಿದ್ದು. ಫಸ್ಟ್ ಸ್ಯಾರಿ ತೋರಿಸಿದ್ನಲ್ಲ ಅದು ಮೈಸೂರಲ್ಲಿ ತೊಗೊಂಡಿದ್ದು. ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಜಾಗದಲ್ಲಿ ಒಂದು ಶಾಪ್ ಇದೆ, ಎಲ್ಲ ಒರಿಜಿನಲ್ ರೇಷ್ಮೆ ಸೀರೆಗಳು ಸಿಗ್ತವೆ, ಅಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ಸೀರೆ ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಮದುವೆ ಶಾಪಿಂಗ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಚಿಕ್ಕಪೇಟೆಯಲ್ಲೇ ನಡೆದಿರೋದು. ಇದು ಚಿಕ್ಕಪೇಟೆ ಸ್ಯಾರಿ. ಇದು ಹತ್ತತ್ರ ಕಾಸ್ಟ್ ಬಂದು 20,000 to 25,000. ಎಕ್ಸಾಕ್ಟ್ ಕಾಸ್ಟ್ ಬಿಲ್ ಮರ್ತೋಗಿದ್ದೀನಿ. ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆ್ಯಂಡ್ ಈ ಸೀರೆ ಫುಲ್ ನೋಡಿ, ಇವಾಗ ಏನು ಟ್ರೆಂಡ್ ಇದೆ, ನಾವು ಅವಾಗಲೇ ಎಲ್ಲ ಥರ ಟ್ರೆಂಡ್ ಮುಗಿಸ್ಬಿಟ್ಟಿದ್ದೀನಿ. ಪಿಕಾಕ್ದು ಹಿಂದೆಗಡೆ ಬರುತ್ತಲ್ಲ ಫೆದರ್ಸು, ಆ ಪ್ಯಾಟರ್ನ್ ಫುಲ್ ಸೀರೆ ಇದೇ ಪ್ಯಾಟರ್ನ್ ಬರುತ್ತೆ, ಪ್ಲೇನ್ ಬರಲ್ಲ. ಇದನ್ನು ಸುಮ್ಮನೆ ಮೈ ಮೇಲಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ದಿಸ್ ಕಲರ್ ಇಸ್ ಆಲ್ವೇಸ್ ಲೈಕ್ ತುಂಬಾ ಎಲಿಗೆಂಟಾಗಿ ಕಾಣೋ ಅಂತ ಕಲರು. ಅಮ್ಮ ಇದು ನಿಂತ್ಕೊಂಡು ತೋರಿಸ್ಬಿಡೋಣ ಗೈಸ್. ತುಂಬ ಕಷ್ಟಪಟ್ಟು ಹಿಂಗೆ ಅರ್ಧಂಬರ್ಧ ಸುತ್ಕೊಂಡಿದ್ದೀನಿ. ಎಲ್ಲ ಸೀರೆಗಳನ್ನೂ ಹುಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಹೆಂಗೆಂಗೋ ಸುತ್ಕೊಂಡು ನಿಮಗೆ ಕಾಣಿಸಿದ್ರೆ ಸಾಕು ಅಂತ ಹಾಕಿದ್ದೀನಿ. ಐ ಹೋಪ್ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮ್ಗೆ ಇದರಲ್ಲಿ ಯಾವ ಕಲೆಕ್ಷನ್ ಇಷ್ಟ ಆಯಿತು ಅಂತ ಹೇಳಿ. ದಿಸ್ ಇಸ್ ಮೈ ನೆಕ್ಸ್ಟ್ ಸ್ಯಾರಿ. ಅದೇ ಹುಡುಗಿನ ಕೊಂಡ್ಸಿದ್ರಲ್ಲ, ನಂದು ಹೂಮುಷ ಶಾಸ್ತ್ರದಲ್ಲಿ ಯಾವ ಸೀರೆ ನೋಡಿಲ್ಲ, ಬಿಕಾಸ್ ಹೂಮುಷ ಶಾಸ್ತ್ರನೇ ನಡೆದಿಲ್ಲ ನನಗೆ. ಡೈರೆಕ್ಟಾಗಿ ಇವತ್ತು ಬಂದರು ಹುಡುಗಿ ನೋಡ್ರಿ, ಇನ್ನೂ 1 ತಿಂಗಳಲ್ಲಿ ಡಿಸೆಂಬರಲ್ಲಿ ನೋಡ್ರು, ಜಾನಲ್ಲಿ ಮದುವೆನೇ ಆಗ್ಬಿಟ್ರು. ಕರೆಕ್ಟಾಗಿ ಧನುರ್ಮಾಸ ಮಧ್ಯದಲ್ಲಿ ಬಂತು. ಅದಾಗ ಗಂಡು ಹೆಣ್ಣು ನೋಡೋಂಗಿಲ್ಲ ಹಂಗೆ ಹೆಂಗೆ ಅಂತ ಹೇಳಿದ್ರು. ಆಮೇಲೆ ಬಟ್ ನಾನು ಗೋವಾ ಸ್ಟೋರಿ ಎಲ್ಲ ಹೇಳಿದ್ದೀನಲ್ಲ, ಸೊ ಲೆಟ್ ಅಸ್ ಕೀಪ್ ಅ ಸೈಡ್. ಆಮೇಲೆ ನಾವು ಬಂದ್ವಿ, ನಮ್ಮದು ಎಂಗೇಜ್ಮೆಂಟ್ ಡೈರೆಕ್ಟಾಗಿ ಆಗೋಯ್ತು. ಆಮೇಲೆ 3 months ಗ್ಯಾಪ್ ಮದುವೆನೇ ಆಗೋಯ್ತು. ಇಷ್ಟೇ ನಮ್ಮದು ಮದುವೆ ನಡೆದಿರೋದು. ಇವಾಗ ಸೀರೆ ನೋಡಿ ಈ ಥರ, ಇದು ದೊಡ್ಡ ಬಾರ್ಡರ್ ಸ್ಯಾರಿ, ತುಂಬ ದೊಡ್ಡ ಬಾರ್ಡರ್ ಬರುತ್ತೆ, ಇಲ್ಲಿಂದ ಇಲ್ಲಿ ತನಕ ಬಾರ್ಡರ್ ಇದೆ. ಇದರಲ್ಲಿ ಬಂದು ಇವಾಗ ನೋಡಿ ಇಲ್ಲಿ ಡಬಲ್ ಕಲರ್ ಕಾಣುತ್ತೆ. ಇದು ಪರ್ಪಲ್ ಆ್ಯಂಡ್ ಬ್ಲೂ 2 ಟಚ್ಚು ನಿಮ್ಗೆ ಕಾಣಿಸ್ತಾ ಇರುತ್ತೆ. ಜೊತೆಗೆ ಸ್ವಲ್ಪ ಈ ವೈನ್ ಲ್ಯಾವೆಂಡರ್ ಥರ ಒಂಥರ ಕಲರು, ಮಲ್ಟಿಪಲ್ ಕಲರ್ಸ್ ಕಾಣಿಸುತ್ತೆ ಈ ಸ್ಯಾರಿ. ಆ್ಯಂಡ್ ಇದಕ್ಕೆ ಇಲ್ಲಿ ಬಾರ್ಡ್ರಲ್ಲಿ ಸಿಲ್ವರ್ ಟಚ್ಚು, ಕೆಳಗಡೆ ಸೆರಗಲ್ಲಿ ನಮಗೆ ಗೋಲ್ಡ್ ಟಚ್ ಇದೆ. ದಿಸ್ ಇಸ್ ಅ ವೆರಿ ಯೂನಿಕ್ ಕಲೆಕ್ಷನ್ ನನ್ನ ಹತ್ರ ಇರೋದು. ನಂಗೆ ತುಂಬಾ ಇಷ್ಟ ಈ ಸ್ಯಾರಿ. ತುಂಬ ಸತಿ ಇದೊಂದನ್ನೇ ನಾನು ರಿಪೀಟಲ್ಲಿ ಹಾಕೂ ಇದ್ದೀನಿ, 1-2 ಸತಿ. ನೀವು ನೋಡಿರ್ತೀರ, 1-2 ಕಡೆ ದೇವಸ್ಥಾನದಲ್ಲೂ ಹಾಕಿರ್ತೀನಿ. ಆ್ಯಂಡ್ ನನ್ನ ಮಗಳು ನಾಮಕರಣಕ್ಕೂ ಇದನ್ನೇ ರಿಪೀಟ್ ಮಾಡಿದ್ದೆ. ಇದೊಂದು ಸೀರೆನ ಮಾತ್ರ ಮತ್ತೆ ಹಾಕಿದ್ದೀನಿ. ದಿಸ್ ಇಸ್ ದ ಸ್ಯಾರಿ. ಇದು ಫುಲ್ ಹಾಕೊಂಡ್ರೆ ಪಿಕಾಕ್ ಫೀಲಿಂಗು, ಒಂಥರ ಎಲಿಗೆನ್ಸ್ ಕೊಡುತ್ತೆ. ದಿಸ್ ಇಸ್ ಮೈ ಸೆಕೆಂಡ್ ಸ್ಯಾರಿ. ಸೊ ಗೈಸ್, ಇದು ನನ್ನ ನೆಕ್ಸ್ಟ್ ಸ್ಯಾರಿ ಕಲೆಕ್ಷನು. ಬಟ್ ಇದರಲ್ಲಿ ಎಷ್ಟು ಬೇಜಾರಿದೆ ಅಂತ ಹೇಳಿದ್ರೆ, ಈ ಸೀರೆ ನಂಗೆ ತುಂಬ ಇಷ್ಟ ಆ್ಯಂಡ್ ಕಲರ್ ತುಂಬ ಇಷ್ಟ. ಬಟ್ ಇದನ್ನು ಹಾಕೊಳ್ದೇ ಇರಂಗೆ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ತೊಗೊಂಡೋಗ್ಬಿಟ್ಟು ನೀಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ರು. ಏನು ಮಾಡಲಿ, ಸೀರೆ ಐರನ್ ಮಾಡಿಸ್ರೂ ನಾರ್ಮಲ್ ಆಗ್ತಾಯಿಲ್ಲ. ದಯವಿಟ್ಟು ನಿಮ್ಮ ಕಾಸ್ಟ್ಲಿ ಸ್ಯಾರಿಗಳನ್ನ, ಸಿಲ್ಕ್ ಸ್ಯಾರಿಗಳನ್ನ, ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ, ಬೇಸಿಕಲಿ ಯಾವ ಸೀರೆನೂ ತೊಗೊಂಡೋಗ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಬೇಡಿ. ಇಟ್ ಇಸ್ ನಾಟ್ ಅ ರೈಟ್ ಥಿಂಗ್. ಐದರ್ ಡ್ರೈ ಕ್ಲೀನ್ ಮಾಡಿ, ಇಲ್ಲ ನೀವೇ ಹ್ಯಾಂಡ್ ವಾಶ್ ಮಾಡಿ ಸಿಂಪಲ್ಲಾಗಿ. ಬಟ್ ಡ್ರೈ ಕ್ಲೀನಿಂಗ್ ಇಸ್ ದ ಬೆಸ್ಟ್ ಆಪ್ಷನ್. ಹೆಂಗೆ ಮಾಡಿದ್ದಾರೆ ಅಂದರೆ, ಎಷ್ಟು ಸತಿ ಡ್ರೈ ಕ್ಲೀನಿಗೆ ಕೊಟ್ರು, ಪ್ರೆಸ್ ಮಾಡಿಸಿದ್ರು, ಏನು ಮಾಡಿದ್ರು ಅದು ಆ್ಯಕ್ಚುಲಾಗಿ ಆ ಕ್ರಿಸ್ಪ್ ಟೆಕ್ಸ್ಚರ್ ಏನು ಬರುತ್ತೆ, ಆ ಕ್ರಿಸ್ಪ್ ಟೆಕ್ಸ್ಚರ್ ಬರ್ತಾನೆ ಇಲ್ಲ. ಇವಾಗ ಇದಕ್ಕೂ ಮತ್ತೆ ಆವಾಗಲೇ ತೋರಿಸಿದ್ನಲ್ಲ ಆ ಸ್ಯಾರಿ, ಈ ಸೀರೆನೇ ಕಾಸ್ಟ್ಲಿ. ಇದು ಐ ಥಿಂಕ್ ಇದು 35,000 ರೂಪಾಯಿನೋ ಈ ಸೀರೆ. ಈ ಸೀರೆ 20-25,000 ಇದೆ. ಈ ಸೀರೆಲಿ ಇದೆಯಲ್ಲ ಆ ಕ್ರಿಸ್ಪ್ ಟೆಕ್ಸ್ಚರ್ ಏನಿದೆ, ಆ್ಯಕ್ಚುಲಾಗಿ ಸೀರೆ ಇದು ಏನದು ಸಿಲ್ಕ್ ಸ್ಯಾರಿ ಇದು ಏನಿರುತ್ತೆ, ಕಂಚೀವರಂ ಸಿಲ್ಕ್ ಸ್ಯಾರಿ, ಆ ಟೆಕ್ಸ್ಚರ್ ಇಲ್ದಿರಂಗೆ ಮಾಡಿ ಇಲ್ಲಿ ಯಾವುದೋ ಲೋಕಲ್ ಸೀರೆ ಮಾಡಾಕ್ಬಿಟ್ಟಿದ್ದಾರೆ. ಇದನ್ನು ಏನು ಮಾಡಿದ್ರು ಸರಿ ಬರ್ತಾ ಇಲ್ಲ. ಏನಾದ್ರು ಐಡಿಯಾ ಇದ್ರೆ ಗೈಸ್, ನೀವೇನಾದ್ರು ಯಾವಾಗಲಾದರೂ ಈ ಥರ ಎಡ್ವರ್ಟ್ ಮಾಡಿ ಅದನ್ನು ಸರಿ ಮಾಡ್ಕೊಂಡಿರೋದು ಏನಾದ್ರು ಇದ್ದರೆ ದಯವಿಟ್ಟು ಹೇಳಿ, ನಾವು ಸರಿ ಮಾಡ್ಕೊಳ್ಳೋಣ. ಇದನ್ನು ಹಾಳು ಮಾಡಿದ್ರೆ ಆ್ಯಂಡ್ ಇನ್ನೊಂದು ಸೀರೆ ಹೇಳ್ತೀನಿ, ಅದನ್ನು ನೀವು ಕೇಳ್ಕೊಂಬಿಟ್ರೆ ನಿಮಗೆ ಹೊಟ್ಟೆ ಉರಿಯುತ್ತೆ, ಅಷ್ಟು ಚೆನ್ನಾಗಿರೋ ಸೀರೆಗಳನ್ನ. ಇದು 30-35,000 ರೂಪಾಯಿ ಸೀರೆ. ಆ ಸೀರೆನ ಫುಲ್ ಹಾಳು ಮಾಡಿದ್ದಾರೆ. ಆ್ಯಂಡ್ ಇದು ಬಂದು ಸಖತ್ ಸಿಂಪಲ್ ಸ್ಯಾರಿ, ಗೋಲ್ಡ್ ಸ್ಯಾರಿ. ಎಂಗೇಜ್ಮೆಂಟ್ ಹುಡುಗಿಗೆ ಎದ್ದು ಕಾಣುತ್ತೆ ಎಲಿಗೆಂಟಾಗಿ ಅಂತ. ಆ ಸೆರಗು ಬಂದು ತೋರಿಸ್ತೀನಿ ರೀ.
ಈ ಫಿಶ್ದು ಸ್ಕೇಲ್ಸ್ ಇರಲ್ವಾ, ಆ ಥರ ಒಂದು ಡಿಸೈನಲ್ಲಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಎಲಿಗೆಂಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ ಇಲ್ಲಿ ಹೆಂಗೆ ಹಾಳು ಮಾಡಿದ್ದಾರೆ ಅಂತ. ಹಿಂಗೆ ಇಟ್ಟಾಗ ಇಲ್ಲಿ ಹೆಂಗೆ ಹಳೇ ಸೀರೆ ಆದಂಗೆ ಮಾಡಾಕಿದ್ದಾರೆ. ನನ್ನ ಹಸ್ಬೆಂಡ್ ತೊಗೊಂಡೋಗ್ಬಿಟ್ಟು ಏನು ಅನ್ಸ್ತಾ ಗೊತ್ತಿಲ್ಲ, ತೊಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರು. ಸೀರೆ ಹೋಯ್ತು. ಒಂದು ಸೀರೆ ಅಲ್ಲ, ನಂದು 2-3 ಕಾಸ್ಟ್ಲಿ ಸೀರೆಗಳನ್ನ ತೊಗೊಂಡೋಗಿ ಹಾಕ್ಬಿಟ್ಟು ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಫುಲ್ ಕಥಮ್ ಮುಗ್ದೋಯ್ತು, ಆಗೋಯ್ತು. ಆ ಥರ ಲೆವೆಲಲ್ಲಿ ಮುಗಿಸಾಕಿದ್ದಾರೆ. ಈ ಸ್ಯಾರಿನ ಹೀಗೆ ತೋರಿಸ್ತೀನಿ ಬಿಕಾಸ್ ಇದು ಆಲ್ರೆಡಿ ಸಾಫ್ಟ್ ಆಗಿಬಿಟ್ಟಿದೆ. ಗೈಸ್ ಇದು ನೋಡಿ ಹಿಂಗೆ ಕಾಣುತ್ತೆ. ಈ ಸ್ಯಾರಿ ಗೋಲ್ಡ್ ಸ್ಯಾರಿ ವಿತ್ ರೆಡ್ ಬಾರ್ಡರು. ರೆಡ್ ಕಲರ್ ಹೋಗ್ಬಿಟ್ಟು ಅದು ಯಾವುದೋ ಕಲರ್ ಹೋಗಿದೆ. ರೆಡ್ ಅಲ್ಲ, ಪಿಂಕ್ ರೆಡ್ ಅಂತ ಬರುತ್ತೆ. ಲಕ್ಕಿಲಿ ಮೋಸ್ಟ್ಲಿ ಅವ್ರು ಕುಚ್ಚು ಹಾಕಿದ್ರಲ್ಲ, ಅವ್ರ ಥ್ರೆಡ್ ಚೆನ್ನಾಗಿತ್ತು, ಅದು ಮಾತ್ರ ಕಲರ್ ಹೋಗಿಲ್ಲ. ಅದು ಸಕ್ಕತ್ತಾಗಿ ಹಾಗೆ ಕೂತಿದೆ ನೋಡಿ. ಸೇಮ್ ಫಿಶ್ ಸ್ಕೇಲ್ಸ್ ಏನಿದೆ, ಇದೊಂದು ನಾವು ಆ್ಯಕ್ಚುಲಿ ಯಾವಾಗ ಕುಚ್ಚು ಹಾಕ್ಸ್ಬೇಕಾದ್ರೂ ಅದೊಂದು ಪ್ಲ್ಯಾನ್ ಇರಬೇಕು. ಇಲ್ಲಿ ಏನು ಬಾರ್ಡ್ರ್ ಬರುತ್ತೆ ಸ್ಯಾರಿದು ಸೆರ್ಗಲ್ ಏನಿರುತ್ತೆ ಅದೇ ಪ್ಯಾಟ್ರನ್ನಲ್ಲಿ ನಮ್ಮ ಕುಚ್ಚಿದ್ರೆ ತುಂಬ ಎಲಿಗೆನ್ಸ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಸ್ಯಾರಿಗೆ. ಇದು ಈ ಥರ ಇದೆ ಔಟ್ಲುಕ್ಕು. ಇದನ್ನು ಉಟ್ಕೊಂಡ್ರೆ ಹಿಂಗೆ ಕಾಣುತ್ತೆ. ಬಟ್ ಬಾರ್ಡರ್ ಎಲ್ಲ ನೋಡಿ ತುಂಬ ಹಳೇದಾದಂಗೆ ಹೆಂಗೆಂಗೋ ಆಗಿಬಿಟ್ಟಿದೆ. ಇದೆಲ್ಲ ವಾಷಿಂಗ್ ಮಿಷಿನ್ ಪ್ರಭಾವ. ಇದನ್ನು ಏನು ಮಾಡ್ಬೋದು, ಹೇಗೆ ಇದನ್ನು ವಾಪಸ್ ಚೆನ್ನಾಗಿ ಮಾಡ್ಬೋದು, ಏನಾರು ಐಡಿಯಾ ಇದೆ ಪ್ಲೀಸ್ ಡೂ ಲೆಟ್ ಮೀನು. ನಾನು ಖುಷಿ ಆಗುತ್ತೆ, ನಾನು ಏನಾರು ಒಂದು ಮಾಡಿಬಿಟ್ಟು ನನ್ನ ಸೀರೆಗಳು ವಾಪಸ್ ಜೀವ ಬರ್ಸೋಕ್ಕೆ. ದಿಸ್ ಇಸ್ ಮೈ 3rd ಸ್ಯಾರಿ. ಹೇಗಿದೆ ಇದನ್ನು ನಾನು ನನ್ನ ಎಂಗೇಜ್ಮೆಂಟ್ ರಿಸೆಪ್ಷನಲ್ಲಿ ಹಾಕ್ಕೊಂಡಿದ್ದು. ಆವಾಗ ತುಂಬ ಎಲಿಗೆಂಟಾಗಿ, ತುಂಬ ರಿಚಾಗಿ, ತುಂಬ ಕ್ಲಾಸಿಯಾಗಿ ಕಾಣ್ತು. ಆ್ಯಂಡ್ ಇವಾಗಲೂ ಅಷ್ಟೇ ರಿಚ್ ಆಗಿದೆ. ಗೋಲ್ಡ್ ಈಸ್ ಆಲ್ವೇಸ್ ಲೈಕ್ ಅ ವೆರಿ ನೈಸ್ ಆ್ಯಂಡ್ ಎಲಿಗೆಂಟ್ ಸಟಲ್ ಲುಕ್ ಒಂಥರ ಚೆನ್ನಾಗಿ ಕೊಡುತ್ತೆ. ದಿಸ್ ಇಸ್ ಮೈ ಎಷ್ಟನೇ ಸೀರೆ, 3ನೇ ಸೀರೆ. ಗೈಸ್ ಇದು ನಮ್ಮ ಮೈಸೂರು ಸಿಲ್ಕ್ ಸ್ಯಾರಿ. ಆ್ಯಕ್ಚುಲ್ ಎಕ್ಸಾಕ್ಟಾಗಿ KSIC ಸಿಲ್ಕ್ ಅಂತ ಏನು ಹೇಳ್ತೀವಿ, ಮೈಸೂರಲ್ಲಿ ಮೇನ್ ಬ್ರ್ಯಾಂಚ್ ಇದೆ ಒಂದು, ಆ ಬ್ರ್ಯಾಂಚಲ್ಲಿ ತೊಗೊಂಡಿರೋದು. ಇವಾಗ ಮೈಸೂರು ಸಿಲ್ಕ್ ಸೀರೆ ಎಲ್ಲ ತುಂಬ ಟ್ರೆಂಡಿಂಗಲ್ಲಿ ಬಂದಿರೋದು. ಬಟ್ ನಾವು ತೊಗೋಬೇಕಾದ್ರೆಲ್ಲ ಕಸ್ಟಮರೇ ಇರ್ತಾ ಇರಲಿಲ್ಲ ಮೈಸೂರು ಸಿಲ್ಕಲ್ಲಿ. ನಾವು ಹೋಗಿದ್ದ ಕಸ್ಟಮರ್ನೇ ಅವ್ರು ಅಟೆಂಡ್ ಮಾಡಬೇಕಾಗಿತ್ತು. ಆ್ಯಂಡ್ ಲಿಮಿಟೆಡ್ ಕಲೆಕ್ಷನ್ಸ್ ಇರ್ತಾಯಿತ್ತು ಅವ್ರ ಹತ್ರ. ಆ್ಯಂಡ್ ಆಗ ಅವರು ಒಂದು 3 ಕಲರ್ಸ್ದು ಸ್ಯಾರಿನ ಬಿಟ್ಟಿದ್ರು. ಆವಾಗ ತಾನೇ ಹೊಸ್ದಾಗಿ ಲಾಂಚ್ ಆಗಿತ್ತು. ಇವಾಗೆಲ್ಲ ಇದು ಟ್ರೆಂಡಲ್ಲಿ ನಡೀತಾ ಇದೆ, 3 ಕಲರ್ಸು, ಆಮೇಲೆ ಸೀರೆ ತುಂಬ ಬಾರ್ಡರ್ ಎಲ್ಲ ಇವತ್ತು ಅದೆಲ್ಲ ಟ್ರೆಂಡಲ್ಲಿ ನಡೀತಾ ಇರೋದು. ಬಟ್ ನಾನು ತೊಗೊಬೇಕಾದ್ರೆ ಅವಾಗ ಟ್ರೆಂಡ್ ಗಿಂಡ್ ಅಂತ ಏನಿರಲಿಲ್ಲ, ಕಲರ್ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, ಮದುವೆ ಬೇರೆ ಅಂತ ನಾನು ತೊಗೊಂಡಿದ್ದು. ಆ್ಯಂಡ್ ಈ ಥರ ಬ್ರೈಟ್ ಕಲರ್ಸ್, ಮದುವೆ ಹೆಣ್ಣಲ್ವಾ ಅಂದ್ಬಿಟ್ಟು ಈ ಥರ ಬ್ರೈಟ್ ಕಲರ್ಸ್ನ ನಾನು ತೊಗೊಂಡಿದ್ದು. ಇದಕ್ಕೆ ನಾನು ಅವತ್ತೊಂದು ದಿನ ಪೇ ಮಾಡಿದ್ದು 40,000 ರೂಪಾಯಿ. 5 ವರ್ಷದ ಹಿಂದೆ, 5-6 ವರ್ಷದ ಹಿಂದೆ ನಾನು ಪೇ ಮಾಡಿದ್ದು 40,000 ರೂಪಾಯಿ. ಇವತ್ತು ಇದೇ ಸೀರೆ ಹತ್ತತ್ರ 80,000ರಿಂದ 1,00,000 ಆಗುತ್ತೆ. ಇವಾಗ 4 ಗಂಟೆಗೆ ಹೋಗಿ ನಿಂತ್ಕೊತಾರೆ ಕ್ಯೂ ಅಲ್ಲಿ ಅಂತೆಲ್ಲ ಕೇಳಿದ್ರೆ ಒಂಥರ ಸರ್ಪ್ರೈಸ್ ಅನ್ಸುತ್ತೆ. ಮೊದಲಿಂದನೂ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಹಾಕ್ತಿದ್ವು. ಅವಾಗೆಲ್ಲ ನಮ್ಗೆ ಅದೇನು ದೊಡ್ಡ ವಿಷಯ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಇವಾಗ ಟ್ರೆಂಡಿಂಗ್ ಲೆವೆಲಲ್ಲಿ ನೋಡಿದಾಗ ಅಯ್ಯೋ ಈ ಸೀರೆಗೆ ಇಷ್ಟೊಂದೆಲ್ಲ ಬೆಲೆ ಇದೆಯಾ ಅಂತ ಅನಿಸುತ್ತೆ. ನಮಗೆ ಫ್ಯಾಮಿಲಿಯಲ್ಲೇ ಇದೆಲ್ಲ ನಾರ್ಮಲಾಗಿ ಹಾಕ್ತಾರೆ. ನಂದು ಇಡೀ ಫ್ಯಾಮಿಲಿಯಲ್ಲಿ ನಾರ್ಮಲಾಗಿ ಅವಾಗಿಂದ ಬಂದಿರೋದು. ನಮ್ಮ ಅಪ್ಪನ ಕಡೆ, ಅಮ್ಮನ ಕಡೆ ಎಲ್ಲ ಕಡೆನೂ ತುಂಬ ಹಾಕ್ತಾರೆ ಈ ಸೀರೆನ. ಆ್ಯಂಡ್ ಇದು ಜಸ್ಟ್ ಅ ನಾರ್ಮಲ್ ಸ್ಯಾರಿ ಆ ಥರ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಟ್ರೆಂಡಲ್ಲಿರೋದು ನೋಡಿದ್ರೆ ಒಂಥರ ಗ್ರೇಟ್ ಅನ್ಸುತ್ತೆ. ಓ ವಾವ್, ನಮ್ಮ ಹತ್ರನೂ ಒಂದು ಕಲೆಕ್ಷನ್ ಇದೆ. ಇವತ್ತು ಏನು ಟ್ರೆಂಡಲ್ಲಿದೆ ಅದು ಆಲ್ರೆಡಿ ನಮ್ಮ ಹತ್ರ ಕಲೆಕ್ಷನಲ್ಲಿ ಇದೆ ಅಂತ ಅನ್ಸುತ್ತೆ. ಆ್ಯಂಡ್ ಇದ್ರದ್ದು ಕುಚ್ಚು ನೋಡಿ, ಸಖತ್ ಸಿಂಪಲ್ಲಾಗಿ ಎಲಿಗೆಂಟಾಗಿ ಮಾಡಿಸಿರೋಂಥ ಕುಚ್ಚು. ಇಲ್ಲಿ ಡಬಲ್ ಕಲರಲ್ಲಿ ನಾನು ಥ್ರೆಡ್ಡಲ್ಲಿ ಮಾಡಿಸಿದ್ದೀನಿ. ಇದು ನಾರ್ಮಲ್ ಕುಚ್ಚು ಮಾಡಿಸಿರೋದು. ಆ್ಯಂಡ್ ಇದಕ್ಕೆ ಒಂದೊಂದು ಬೀಡ್ ಕೊಡಿಸಿದ್ದೀನಿ. ಎಲ್ಲ ಕಲರೂ ಸ್ಯಾರಿಲಿ ಏನೇನು ಕಲರ್ ಇದೆ ಅಷ್ಟು ಕಲರಲ್ಲಿ ಈ ಕುಚ್ಚನ್ನ ಮಾಡಿಸಿರೋದು. ಆ್ಯಂಡ್ ಸ್ಯಾರಿ ತುಂಬ ಬಾರ್ಡರ್ ಇದೆ, ಫುಲ್ ಬಾರ್ಡರ್ ಇದೆ. ಇದನ್ನು ಅಷ್ಟೇ ನಮ್ಮ ಪತಿದೇವರು ತೊಗೊಂಡು ಹೋಗ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ರು. ಫಾರ್ಚುನೇಟ್ಲಿ ಇದನ್ನ ನಾವು ಡ್ರೈ ಕ್ಲೀನಿಗೆ ತೊಗೊಂಡೋಗಿ ಕೊಟ್ಟು ಅವರೆಲ್ಲ ಪ್ರಾಪರಾಗಿ ಇನ್ನು ಪ್ರೆಸ್ ಎಲ್ಲ ಮಾಡಿ ವಾಪಸ್ ಕೊಟ್ಟರು. ಆವಾಗ ಈ ಸೀರೆ ಒಂದು ಲೆವೆಲಲ್ಲಿ ಚೆನ್ನಾಗಾಯಿತು. ಬಟ್ ಆ ಸೀರೆ ಅಂತೂ ರಿಕವರೇ ಆಗ್ತಾಯಿಲ್ಲ. ಬಟ್ ಇದನ್ನು ಒಂದ್ಸತಿ ಹಿಂಗೇ ಮೈ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ. ಈ ಸ್ಯಾರಿಗಿರೋ ಎಲಿಗೆನ್ಸೇ ಬೇರೆ ಇದೆ. ಮೈಸೂರು ಸಿಲ್ಕ್ ಸ್ಯಾರಿ ಇದಂತೂ ಕಷ್ಟನೇ ಕೊಡಲಿಲ್ಲ ನನಗೆ. ಅದಕ್ಕೆ ನೆರ್ಗೆನೆ ತೆಗೆದ್ಬಿಟ್ಟು ಹಿಂಗೆ ಹಾಕ್ಬಿಟ್ಟೆ ತೋರಿಸ್ತಾ ಇದ್ದೀನಿ ನೋಡಿ. ಅದು ಎಲಿಗೆನ್ಸ್ ಹೆಂಗಿದೆ ಅಂತ. 3 ಕಲರು ತುಂಬ ಚೆನ್ನಾಗಿದೆ. ಆಲ್ ಟೈಮ್ ಮೈಸೂರು ಸಿಲ್ಕ್ ಇಸ್ ಮೈ ಫೇವ್ರೇಟ್. ಆ್ಯಂಡ್ ಅದನ್ನು ಕ್ಯಾರಿ ಮಾಡೋದು ಅಷ್ಟೇ ಆಯಿತಾ, ಕಷ್ಟನೇ ಇರೋಲ್ಲ. ಸೀರೆ ವೆಯ್ಟೇ ಇರೋಲ್ಲ, ಫುಲ್ ವೆಯ್ಟ್ಲೆಸ್ ಇರುತ್ತೆ. ಹಾಕೊಂಡಂಗೆ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಮೆಟೀರಿಯಲ್ ಕೂಡ ಅಷ್ಟೇ, ಹಿಂಗೆ ಮುಟ್ಟಿದ್ರೆ ಅದೊಂದು ವೈಬ್ ಫೀಲ್ ಆಗುತ್ತೆ. ಅಷ್ಟು ರಿಚ್ ಆಗಿರುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೀವೇ ನೋಡ್ತಾ ಇದ್ದೀರಲ್ವ, ನೀವೇ ಹೇಳಿ 3 ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ. ಆ್ಯಂಡ್ ಪೂರ್ತಿ ಸೀರೆ ಬಾರ್ಡರ್ ಬಂದೆ, ಪೂರ್ತಿ ಸೀರೆಯಲ್ಲಿ ಬಾರ್ಡರ್ ಇದೆ. ಸಿಲ್ಕ್ ಫೇಮಸ್ ಇರೋದೆ ಈ ಬಾರ್ಡರ್ಗೆ ಅಂತ. ಎಷ್ಟು ಬಾರ್ಡರ್ ಜಾಸ್ತಿ ಆಗುತ್ತೆ ಅಷ್ಟು ದುಡ್ಡು ಜಾಸ್ತಿ. ಈ ಸ್ಯಾರಿ ಪೂರ್ತಿ ಬಾರ್ಡರ್ ಇದೆ. ನನಗೆ ಬೇಕಾಗಿರೋ, ನನಗೆ ಇಷ್ಟ ಇರೋ ಎಲ್ಲ ಕಲರ್ಸು ಈ ಸ್ಯಾರಿಲಿದೆ. ನಾನು ಕಾಮನ್ ಆಗಿ ಆಸೆ ಪಟ್ಟು ತಗೊಳ್ಳೋ ಅಂತ ಎಲ್ಲ ಕಲರು ಈ ಸ್ಯಾರಿಲಿದೆ. ದಿಸ್ ಇಸ್ ಮೈ ಮೈಸೂರು ಸಿಲ್ಕ್ ಸ್ಯಾರಿ. ಗೈಸ್ ದ ಮೋಸ್ಟ್ ಅವೈಟೆಡ್. ಇದು ನನ್ನ
ಆ ಸೀರೆ ಏನಕ್ಕೆ ತೊಗೊಂಡೆ ಅಂತ ನಾನೇ ಹೇಳಲಿಲ್ಲ ಅಲ್ವಾ. ನನ್ನ ಮೈಸೂರು ಸಿಲ್ಕ್ ಸ್ಯಾರಿನ ನಾನು ತೊಗೊಂಡಿದ್ದು ನನ್ನ ಅರ್ಶಿನ ಶಾಸ್ತ್ರಕ್ಕೆ ನಾನು ನಮ್ಮ ಮೈಸೂರು ಸಿಲ್ಕ್ ಸ್ಯಾರಿ ಹಾಕಿದ್ದೆ. ಆ್ಯಂಡ್ ಇದು ಬಂದು ಮೋಸ್ಟ್ ಅವೈಟೆಡ್ ನನ್ನ ಧಾರೆ ಸೀರೆ. ರಿಸೆಪ್ಷನ್ಗೆ ನಾನು ಸೀರೆ ಹಾಕಿರಲಿಲ್ಲ, ಲೆಹೆಂಗಾ ಹಾಕಿದ್ದೆ. ಆ್ಯಂಡ್ ಲೆಹೆಂಗಾ ಅವತ್ತೇ ಹಾಕಿದ್ದು, ಫಸ್ಟು ಅವತ್ತೇ ಲಾಸ್ಟು. ಅದು ಹೆಂಗಿದೆ ಅಂತ ಕೂಡ ಈಗ ತೆಗ್ದು ನೋಡಿಲ್ಲ, ಹಂಗಿದೆ. ಅದನ್ನ ಎತ್ತಿಟ್ಬಿಟ್ಟಿದ್ದೀನಿ, ಒಂದಿನ ತೋರಿಸ್ತೀನಿ ಲೆಹೆಂಗಾನ. ಇವಾಗ ಬೈ ಸೀರೆಗಳನ್ನ ಮುಗ್ಸೋಣ. ನನ್ನ ಹಸ್ಬೆಂಡು ಇವ್ರದ್ದಿದ್ದಾರಲ್ವ, ವಾಟ್ ಇಸ್ ದ್ಯಾಟ್, ಯಾವುದೋ ಒಂದು ಮೂವಿ ಇದೆಯಲ್ಲಪ್ಪ, ಕೃಷ್ಣನ್ ಲವ್ ಸ್ಟೋರಿನ, ಯಾವುದೋ ಒಂದು ಅಂತ, ಲವ್ ಮಾಕ್ಟೇಲ್, ಹೀರೋ ಹೀರೋಯಿನ್ ಏನಿದ್ದಾರೆ ಅವ್ರದ್ದು ಮದುವೆ ಆಗಬೇಕಾದ್ರೆ ಅವರು ಈ ಥರ ಪೇಸ್ಟಲ್ ಕಲರ್ಸ್ನ ಯೂಸ್ ಮಾಡಿದರು. ನನ್ನ ಹಸ್ಬೆಂಡು ಇದೇ ಪೇಸ್ಟಲ್ ಕಲರ್ ಬೇಕು ನನಗೂ ಅಂತ ಕೇಳಿ ಈ ಸ್ಯಾರಿಗೆ ರೆಫರೆನ್ಸ್ ಕಳಿಸಿ ಅವರು ಈ ಸೀರೆನ ತೊಗೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಕ್ಕೆ ಅದೇ ರೆಫರೆನ್ಸಲ್ಲಿ ಉಟ್ಕೊಂಡೋಗಿ ತೊಗೊಂಡಿದ್ದು ಸ್ಯಾರಿ. ಈ ಸ್ಯಾರಿ ಕಾಸ್ಟು ಅವತ್ತು ನಾನು ಕೊಟ್ಟಿದ್ದು ಅರೌಂಡ್ 40,000 ಏನೋ ಕೊಟ್ಟಿದ್ದೀನಿ. ಸೊ 45,000 ರೇಂಜಲ್ಲಿ. ಎಕ್ಸಾಕ್ಟ್ ನಂಬರ್ಸ್ ಮರ್ತೋಗಿದೆ, ರೇಂಜ್ ನಂಗೆ ನೆನಪಿದೆ, 40,000 ಅಂತ ಅಂದ್ಕೊಳ್ಳಿ. ಇದ್ರದ್ದು ಕುಚ್ಚು ನೋಡಿ ಸಖತ್ತು ಡಿಫ್ರೆಂಟಾಗಿ ಎಲಿಗೆಂಟಾಗಿ ಮಾಡಿಸಿರೋದು. ಈ ಕುಚ್ಚಲ್ಲೂ ಅಷ್ಟೇ ಮಧ್ಯದಲ್ಲಿ ಕುಚ್ಚು ಹಾಕ್ಸಿದ್ದೀನಿ. ಇದರಲ್ಲಿ 3 ಲೇಯರ್ ಇದೆ, ದಾರೆ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಡಿಷನ್ ವರ್ಕ್. ಇಲ್ಲಿ ಒಂದು ಬೀಡ್ಸ್ ಬಂದಿದೆ, ಇಲ್ಲೊಂದು ಬಂದಿದೆ, ಇಲ್ಲೊಂದು ಬಂದಿದೆ. ಈ ಥರ ಇದೆ, ಸಖತ್ತು ರಿಚಾಗಿ ಹಾಕ್ಸಿದೆ ಕುಚ್ಚು ಕೂಡ. ಇವಾಗೆಲ್ಲ ಕುಚ್ಚು ಹಾಕ್ಸಿ ಎಷ್ಟು ವರ್ಷ ಆಗಿದೆ ಅಂತಲೇ ನಂಗೆ ನೆನಪಿಲ್ಲ. ಅಷ್ಟೊಂದೆಲ್ಲ ಅವಾಗ ಇತ್ತು ಕ್ರೇಜು, ಇವಾಗ ಅವೆಲ್ಲ ಏನೂ ಕ್ರೇಜ್ ಇಲ್ಲ, ಏನಿಲ್ಲ. ಬರೀ ನನ್ನ ಮಗಳಿಗೆ ಏನು ಹಾಕ್ಲಿ, ನನ್ನ ಮಗಳಿಗೆ ಏನು ಮಾಡಲಿ, ಅದೇ ಕ್ರೇಜ್ಗಳು. ಆ್ಯಂಡ್ ಇದ್ರದ್ದು ನಾನು ಸೆರಗ್ ತೋರಿಸ್ತೀನಿ. ಇದ್ರದ್ದು ಅಷ್ಟೇ ಬಾರ್ಡರ್ ನೋಡಿ, ಪಿಕಾಕ್ ಬಾರ್ಡರು. ಆ್ಯಂಡ್ ಪಿಕಾಕ್ ಬಾರ್ಡರ್ ಬಂದು ಫುಲ್ ದೊಡ್ಡ ಬಾರ್ಡರು, ಚಿಕ್ಕ ಬಾರ್ಡರ್ ಅಲ್ಲ. ಒಂದೇ ಒಂದು ಬೇಜಾರು ಏನಂದರೆ ಮೇಕಪ್ ಆರ್ಟಿಸ್ಟ್ಗೆ ತುಂಬ ದುಡ್ಡು ಕೊಟ್ಟಿದ್ದೆ, ಬಟ್ ಅವರು ಚೆನ್ನಾಗಿ ಸೀರೆ ಉಡ್ಸಿರ್ಲಿಲ್ಲ ನನ್ನ ಮದುವೆ ಟೈಮಲ್ಲಿ. ಎಷ್ಟೊಂದು ಇಸ್ಕೊಂಡಿದ್ರು, ಬಟ್ ಸ್ಟಿಲ್ ಅಷ್ಟೊಂದು ಏನು ಚೆನ್ನಾಗಿ ಮಾಡಿರಲಿಲ್ಲ. ಐ ಆಮ್ ನಾಟ್ ಹ್ಯಾಪಿ. ಇದು ಬಂದು ಸೆರ್ಗು. ಇಡೀ ಸೀರೆ ಕಾಪರ್ ಟಚ್ಚಲ್ಲಿದೆ, ಪೇಸ್ಟಲ್ ಕಲರ್ ವಿತ್ ಕಾಪರ್ ಟಚ್. ಇಲ್ಲಿ ನೋಡಿ, ಈ ಥರ ಪೂರ್ತಿ ಸೀರೆ ಈ ಥರ ಗಿಡ, ಫ್ಲವರ್ಗಳು, ಅದು ಇದು ಫುಲ್ ಡಿಸೈನ್ಸ್ ಇದೆ, ಪ್ಯಾಟರ್ನ್ಸ್ ಇದೆ. ಸೆರಗ್ ಬಂದು ಪೂರ್ತಿ ಕಾಪರ್ ಇದೆ. ಇದ್ರದ್ದು ಸೀರೆ ಬ್ಲೌಸು ಅಷ್ಟೇ, ಇವತ್ತರೂ ಹೊಲಿಸಿಲ್ಲ ನಾನು. ಬೇರೆ ಸಪ್ರೇಟಾಗಿ ಬ್ಲೌಸ್ ಪೀಸ್ ತೊಗೊಬಂದು ಮ್ಯಾಚ್ ಮಾಡಿ ಒಂದು ಬ್ರೈಟ್ ಕಲರಲ್ಲಿ ಬ್ಲೌಸ್ ಹೊಲ್ಸ್ಕೊಂಡಿದ್ದು, ಅದು ತುಂಬ ಎಲಿಗೆಂಟಾಗಿ ಬಂದಿದೆ. ನಾನು ಬ್ಲೌಸ್ ಕಲೆಕ್ಷನ್ಸ್ಗೆ ಅಂತ ಇನ್ನೊಂದು ಬ್ಲಾಗ್ ಮಾಡ್ತೀನಿ, ಅದರಲ್ಲಿ ತೋರಿಸ್ತೀನಿ. ಇಡೀ ಬ್ಲೌಸ್ ಫುಲ್ ವರ್ಕ್ ಮಾಡಿಸಿದ್ದೀನಿ. ದಿಸ್ ಇಸ್ ಮೈ ಧಾರೆ ಸೀರೆ. ಇದನ್ನು ಹುಡ್ಕೊಂಡು ತೋರಿಸ್ತೀನಿ ಒಂದು ಲುಕ್ಕಲ್ಲಿ ಹೆಂಗೆ ಕಾಣುತ್ತೆ ಅಂತ. ಇದು ನೋಡಿ, ಈ ಥರ ಕಾಣುತ್ತೆ, ತುಂಬ ಎಲಿಗೆಂಟ್ ಆಗಿದೆ, ನಂಗೆ ತುಂಬಾ ಇಷ್ಟ. ಆ್ಯಂಡ್ ಇದು ವೆರಿ ಎಮೋಷ್ನಲ್ ಸ್ಯಾರಿ, ಒನ್ ಆಫ್ ದ ಮೋಸ್ಟ್ ಪ್ರೆಷಿಯಸ್ ಡೇ. ನಾನು ನನ್ನ ಹಸ್ಬೆಂಡ್ ಗಂಡ ಹೆಂಡ್ತಿ ಆಗಿದ್ದ ದಿನ, ನಮ್ಮ ಫ್ಯಾಮಿಲಿ ಅಂತ ಕಟ್ಕೊಂಡಿದ್ದ ದಿನ ಅದು. ಇದು ನನ್ನ ಧಾರೆ ಸೀರೆ, ದ ಮೋಸ್ಟ್ ಎಮೋಷ್ನಲ್ ಸ್ಯಾರಿ. ಇದನ್ನು ಮಾತ್ರ ತುಂಬ ಡೆಲಿಕೇಟಾಗಿ, ತುಂಬಾ ಇಟ್ ಇಸ್ ನಾಟ್ ಅಬೌಟ್ ದ ಮನಿ, ಇಟ್ ಇಸ್ ಅಬೌಟ್ ದ ಎಮೋಷನ್ಸ್ ದಟ್ ಇಟ್ ಕ್ಯಾರೀಸ್ ಅಲ್ವಾ. ಸೊ ಆ ಎಮೋಷನ್ಗೋಸ್ಕರ ಈ ಸ್ಯಾರಿನ ಯಾವಾಗಲೂ ನಾನು ತುಂಬ ಸೇಫಾಗಿ ಇಟ್ಕೊಂಡಿರ್ತೀನಿ. ಹಾಕ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಬಟ್ ಅದನ್ನು ಯಾವಾಗಲೂ ಎತ್ತಿಟ್ಟು ಯಾರೂ ಮುಟ್ಟದೇ ಇರೋಂಗೆ ನೋಡ್ಕೋತೀನಿ. ಆ್ಯಂಡ್ ಈ ಸೀರೆನ ನಾನು ಯಾರಿಗೂ ಕೊಡೋದು ಇಲ್ಲ ಹಾಕ್ಕೊಳ್ಳೋಕ್ಕೆ, ಬಿಕಾಸ್ ಇಟ್ ಇಸ್ ವೆರಿ 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 ಎಮೋಷ್ನಲ್. ಮೋಸ್ಟ್ಲಿ ಫ್ಯೂಚರಲ್ಲಿ ನನ್ನ ಮಗಳಿಗೆ ಕೊಡ್ಬೋದು, ಆದರೆ ಅಗೇನ್ ಅವಳ ಜೊತೆನೂ ಮೋಸ್ಟ್ಲಿ ಕಿರಿಕ್ ಮಾಡ್ಕೋತೀನೋ ಏನೋ. ಕೊಟ್ಟರು ಕೊಡ್ಬೋದು, ಕೊಡ್ದೇನೂ ಇರ್ಬೋದು, ಬಟ್ ಹಾಕೊಂಡ್ರೆ ಸೇಫಾಗಿ ತೊಗೊಬರ್ಬೇಕು, ಅದು ನನ್ನ ಕಂಡೀಷನ್ ಇದ್ದೇ ಇರುತ್ತೆ. ಬಿಕಾಸ್ ಇದು ನನ್ನ ಧಾರೆ ಸ್ಯಾರಿ ಅಲ್ಲ. ಬಾಕಿ ಮೈಸೂರು ಸಿಲ್ಕ್ ಸ್ಯಾರಿ ಅದು ಇದು ಯಾವ್ದು ಹಾಕೊಂಡ್ರು ನನಗೇನು ಅನಿಸಲ್ಲ, ಬಟ್ ಈ ಸ್ಯಾರಿ ಮಾತ್ರ ನನಗೆ ವೆರಿ ಎಮೋಷ್ನಲ್. ಆ್ಯಂಡ್ ಈ ಥರ ಕಾಣುತ್ತೆ. ನಾನು ಇವಾಗ ಹಿಂಗೆ ನೆರಿಗೆ ಹಾಕಿ ಹಿಂಗೆ ಇಟ್ಕೊಂಡಿದ್ದೀನಿ, ನಿಮಗೆ ಕರೆಕ್ಟಾಗಿ ಔಟ್ಲುಕ್ ಕಾಣಲಿ ಅಂತ. ಎಲ್ಲ ಆ್ಯಕ್ಚುಲಾಗಿ ಇವಾಗ ಟ್ರೆಂಡಿಂಗಲ್ಲಿರೋ ಅಂಥ ಸೀರೆಗಳೇ. ನಾವು ಟ್ರೆಂಡ್ಗಿನ ಮುಂಚೆನೇ ಎಲ್ಲ ಹಾಕ್ಕೊಬಿಟ್ಟು ಇವಾಗ ಟ್ರೆಂಡ್ ಇರೋ ಟೈಮಲ್ಲಿ ನಾವೇನೂ ಹಾಕೋದಲ್ಲ, ಹಂಗಿದ್ದೀನಿ ಗೈಸ್. ಇದು ನನ್ನ ಬೀಗ್ರೂಟದ ಸೀರೆ, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಬೀಗ್ರೂಟನೇ ನಡೀಲಿಲ್ಲ. ನಾವು ಯಾಕೆ ಅಂತ ಹೇಳಿದ್ರೆ ಫುಲ್ ಕೋವಿಡ್ ಟೈಮು, ಮದುವೆ ಇವತ್ತಾದ್ಮೇಲೆ ನಾಳೆ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಬೀಗ್ರೂಟಕ್ಕೆ ಫುಲ್ ಪ್ರಿಪರೇಷನ್ ನಡೆದಿತ್ತು. ನನ್ನ ಮದುವೆ ನಡೆದಿದ್ದು ನಮ್ಮೂರಲ್ಲಿ, ಬೀಗ್ರೂಟ ಬ್ಯಾಂಗ್ಳೂರಲ್ಲಿ ನಡೀತಾ ಇತ್ತು. ಬ್ಯಾಂಗ್ಳೂರಲ್ಲಂತೂ ತುಂಬ ಸ್ಟ್ರಿಕ್ಟ್ ಲಾಕ್ಡೌನು. ಆ್ಯಂಡ್ ಬೀಗ್ರೂಟದ್ದು ಚೌಲ್ಟ್ರಿ ಎಲ್ಲ ಬುಕ್ ಆಗಿತ್ತು, ಬಟ್ ಬೀಗ್ರೂಟ ನಡೀಲಿಲ್ಲ. ಹೆವಿ ಲಾಸ್ ಆಯಿತು ಪಾಪ ನನ್ನ ಹಸ್ಬೆಂಡ್ಗೆ ಆ ಟೈಮಲ್ಲಿ. ಬೀಗ್ರೂಟದ ಕಾರ್ಡ್ ಓಡಿಸಿದ್ರು, ಏನೇನೋ ಮಾಡಿಸಿದ್ರು. ಆ್ಯಂಡ್ ಈ ಸೀರೆ ಬಂದು ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಬಂದಿದ್ದು. ಈ ಸೀರೆಗೂ ಅಷ್ಟೇ ಹತ್ತತ್ರ ನಾವು ಒಂದು 20,000 ಏನೋ 20,000 ಅನಿಸುತ್ತೆ, 25,000 ಪೇ ಮಾಡಿದ್ದೀವಿ. ಇದು ಬಂದು ಕ್ರೀಮ್ ಕಲರ್, ಕ್ರೀಮು ಮಿಲ್ಕ್ ವೈಟ್ ಕ್ರೀಮು, ಆ ಥರ ಚೀಸ್ ಕಲರ್ ಇದೆಯಲ್ಲ ಆ ಥರ ಕಲರು. ಅದಕ್ಕೆ ಆರೆಂಜ್ ಬಾರ್ಡರ್ ಬಂದಿದೆ, ಆರೆಂಜ್ ಬಾರ್ಡರ್ ಅಲ್ಲ, ಆರೆಂಜ್ ಸೆರಗ್ ಬಂದಿದೆ. ಆ್ಯಂಡ್ ಬ್ಲೌಸ್ ಕೂಡ ಆರೆಂಜ್ ಕಲರೇ ಇರೋದು ಇದಕ್ಕೆ. ಇಟ್ ಹ್ಯಾಸ್ ಲೈಕ್ ವೆರಿ ರಿಚ್ ಲುಕ್. ಇದು ನನ್ನ ಹಸ್ಬೆಂಡ್ ಕಡೆಯಿಂದ ಬಂದಿದ್ದ ಸೀರೆ, ಇದನ್ನು ಉಟ್ಕೊಂಡು ತೋರಿಸ್ತೀನಿ. ಯೂಶಲಾಗಿ ಬ್ಯಾರೆಗೆ ಹಾಕ್ಕೊಳ್ಳೋ ಅಂಥ ಸೀರೆ ಇದು. ನನ್ನ ಹಸ್ಬೆಂಡ್ಗೆ ಆ ಥರ ಪೇಸ್ಟಲ್ ಕಲರೇ ಬೇಕಾಗಿತ್ತು, ಸೊ ನಾನು ಅದನ್ನು ಅಲ್ಲಿಗೆ ಹಾಕ್ಕೊಂಡೆ. ಆ್ಯಂಡ್ ಈ ಥರ ಕಲರ್ ನನಗೆ ಇಷ್ಟ ಆಯಿತು, ನನಗೆ ತುಂಬ ಇಷ್ಟ ಆಯಿತು. ಅದನ್ನು ನಾನು ಬೀಗ್ರೂಟಕ್ಕೆ ಅಂತ ತರಿಸ್ಕೊಂಡೆ, ಬಟ್
ನಮ್ಮ ಬೀಗ್ರೂಟ ನಡೆಯಲಿಲ್ಲ. ಅದಕ್ಕೆ ಇದನ್ನು ನಮ್ಮ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಂಡಿದ್ದೆ ನಾನು ಈ ಸೀರೆನ. ನಂದು ನನ್ನ ಹಸ್ಬೆಂಡು ನಾವು ಫಸ್ಟು ಬಾಡಿಗೆ ಮನೇಲಿದ್ವಲ್ಲ ಆ ಮನೇಲಿ ವರಮಹಾಲಕ್ಷ್ಮಿಗೆ ಅಂತ ಹುಟ್ಟಿದ್ದು ಸೀರೆ ಇದು. ಆ್ಯಂಡ್ ಇದಕ್ಕೂ ಸಖತ್ತು ಬೀಗ್ರೂಟ ಅಲ್ವಾ ಅಂದ್ಬಿಟ್ಟು ಏನೂ ಡಿಸೈನ್ ಮಾಡಿಸಿರಲಿಲ್ಲ ನಾನು. ಜಸ್ಟ್ ಸ್ಯಾರಿ ಕಲರಲ್ಲೇ ನಾರ್ಮಲಾಗಿ ಕುಚ್ಚು ಹಾಕ್ಸಿದೆ. ಚಿಕ್ಕ ಚಿಕ್ಕ ಕುಚ್ಚು ಕ್ಯೂಟಾಗಿ ಕಾಣುತ್ತೆ ಅಷ್ಟೇ. ಆ್ಯಂಡ್ ಈ ಸೀರೆನ ಉಟ್ಟಿ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಕಾಣ್ತಾ ಇದೆ ಸೀರೆ. ತುಂಬ ಫ್ಲವರ್ ಡಿಸೈನ್ ಇದೆ. ಕ್ಲೋಸಪ್ಪಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಾರ್ಡರ್ ಬಂದು ಹಿಂಗೆ ಫ್ಲವರ್ದೇನೆ ಬಾರ್ಡರು, ಪಿಕಾಕ್ ಏನಿಲ್ಲ ಇದಕ್ಕೆ, ಫ್ಲವರೇನೆ. ದೊಡ್ಡ ಬಾರ್ಡರ್ ಇದು, ಚಿಕ್ಕ ಬಾರ್ಡರ್ ಬಂದಿಲ್ಲ. ಒಂಥರ ಬಾರ್ಡರ್ಲೆಸ್ ಬಾರ್ಡರ್ ಅಂತಾರಲ್ಲ ಆ ಥರ ಇದು. ಆ್ಯಕ್ಚುಲಾಗಿ ಬಾರ್ಡರ್ ಬರುತ್ತಲ್ಲ ಆ ಥರ ಅಲ್ಲ. ಬಾರ್ಡರ್ಲೆಸ್ ಬಾರ್ಡರ್ಲಿ ಬರೀ ಜಸ್ಟ್ ಬುಟ್ಟ ಥರ ಸಿಂಗಲ್ ಒಂದೊಂದು ಕಡೆ ಒಂದೊಂದು ಫ್ಲವರ್ ಕೊಡ್ತಾರೆ ದೊಡ್ಡದು. ಅದಷ್ಟು ಚೆನ್ನಾಗಿ ತುಂಬ ರಿಚ್ ಆಗಿ ಬಂದಿದೆ ಸೆರ್ಗು. ಕೆಳಗಡೆ ಎಲ್ಲ ಟೆಂಪಲ್ ಥರ ಟೆಂಪಲ್ ಥರ ಬಂದಿಲ್ಲ, ಲೀಫ್ ಬಂದಿದೆ ಕೆಳಗಡೆ ಎಲ್ಲ. ಫುಲ್ ಲೀಫ್ ಡಿಸೈನ್, ಫ್ಲವರು ಮತ್ತು ಲೀಫ್ ಆ ಪ್ಯಾಟರ್ನಲ್ಲಿ ಬಂದಿದೆ. ಆ್ಯಂಡ್ ಉಟ್ಟಾಗ ಇಷ್ಟು ರಿಚ್ ಆಗಿ ಕಾಣುತ್ತೆ ಸೀರೆ. ಎಲ್ಲ ಕಡೆಯಿಂದ ಬಿಚ್ಚೋಗ್ತಿದೆ ಗೈಸ್. ನಾನು ಉಟ್ಕೊಂಡೆಲ್ಲ ಲಿಟ್ರಲಿ ಸುತ್ಕೊಂಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇದೆ ಅದರ ಎಲಿಗೆನ್ಸ್. ಆ್ಯಂಡ್ ದಿಸ್ ಈಸ್ ಮೈ ಲಾಸ್ಟ್ ಬಟ್ ಒಂದು ಸೀರೆ, ಕೊನೆ ಸೀರೆ. ಬನ್ನಿ ಲೆಟ್ಸ್ ಗೋ. ಇದು ಇನ್ನೊಂದು ಸೀರೆ. ದಿಸ್ ಇಸ್ ದ ಫೈನಲ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೀರೆ. ಇದು ನನಗೆ ಫೇವ್ರೆಟ್ ಕಲರ್ ಕಾಂಬಿನೇಷನು. ಆ್ಯಕ್ಚುಲಾಗಿ ಬಂದು ಇದು ನಮ್ಮ ಅತ್ತೆ ನನಗೆ ಗಿಫ್ಟ್ ಮಾಡಿದ ಸೀರೆ. ಇದು ಆರೆಂಜ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಬಂದಿದೆ. ಇಲ್ಲಿ ನೋಡಿ, ಇದಕ್ಕೆ ಕುಚ್ಚು ಬಂದು ನಮ್ಮ ಅತ್ತೆನೇ ಹಾಕ್ಸಿದ್ದು. ನನಗೂ ನಮ್ಮ ಅತ್ತೆಗೂ ವಿಷಯದಲ್ಲಿ ತುಂಬ ದೊಡ್ಡ ಜಗಳ ಆಯಿತು. ಬಿಕಾಸ್ ನಾನು ಯಾರಿಗೋ ಹೇಳಿದೆ ಬೇರೆ ಕಡೆ ಹಾಕಿಸ್ತೀನಿ ಅಂತ. ಅವ್ರು ಯಾರೋ ಗೊತ್ತಿರೋರು ರಿಲೇಟಿವ್ ಕಸಿನು ಅದು ಇದು ಅಂತ ಅಂದ್ಬಿಟ್ಟು ಈ ಥರ ಕುಚ್ಚು ಹಾಕ್ಸ್ಕೊಬಂದರು. ಮಧ್ಯದಲ್ಲಿ ಎರಡೆರಡು ಬಿಟ್ಟು ಹೋಗೋ ಜಾಗ ಆಗ್ಬಿಟ್ಟಿದ್ದಾರೆ. ಈ ಥರ ಯಾರು ಕುಚ್ಚು ಹಾಕ್ತಾರೆ? ನಂಗಂತೂ ಫುಲ್ ಕೋಪ ಬಂದ್ಬಿಡ್ತು. ಬಟ್ ಎನಿವೇಸ್ ಹಾಕ್ಸಾಗಿದೆ. ಆದರೆ ಈ ಥರ ಕುಚ್ಚು, ಅದು ಉದ್ದನೂ ನೋಡಿ ಲೆಂತ್ ಎಷ್ಟು ಕೆಡ್ದಾಗ್ಬಿಟ್ಟಿದ್ದಾರೆ ಅಂದರೆ ಕುಚ್ಚು ಥರನ ಇದೆ. ಅದು ಒಳ್ಳೆ ಹೆಂಗೆಂಗೋ ಇದೆ. ಆ್ಯಂಡ್ ನನಗೆ ಮತ್ತೆ ಇದ್ರ ಮೇಲೆ ಇವಾಗ ಪುನಃ ಇದನ್ನು ಬಿಡಿಸಿ ಪುನಃ ರೀವರ್ಕ್ ಎಲ್ಲ ಮಾಡ್ಸೋಕ್ಕೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ಟೈಮ್ ಇಲ್ಲ. ಅದಕ್ಕೆ ಸುಮ್ಮನೆ ಇದ್ದೀನಿ. ಬಟ್ ದಿಸ್ ಹ್ಯಾಸ್ ಲಾಟ್ ಆಫ್ ಎಮೋಷನ್ಸ್ ಇನ್ ಇಟ್. ಇದು ಮತ್ತೆ ನನಗೆ ಅವ್ರ ಕಡೆಯಿಂದ ಗಿಫ್ಟ್ ಮಾಡಿರೋ ಅಂಥ ಮೊದಲನೇ ಸೀರೆ. ಮದುವೆಗೆಲ್ಲ ತೆಗ್ದಿರೋದು ಬೇರೆ ಲೆಕ್ಕ ಬರುತ್ತೆ. ಬಟ್ ನನ್ನ ಸೊಸೆಗೆ ಅಂತ ಗಿಫ್ಟ್ ಮಾಡಿರೋ ಅಂಥ ಸೀರೆ, ಅವ್ರು ಎಮೋಷ್ನಲಿ ಗಿಫ್ಟ್ ಮಾಡಿರೋ ಅಂಥ ಸೀರೆ ಇದು. ನನ್ನ ಸೊಸೆ ಹಿಂಗೆ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೆ ಗಿಫ್ಟ್ ಮಾಡಿದ್ದು ಈ ಸೀರೆ. ಏನೇನೋ ಫ್ಯಾಮಿಲಿ ಇಂಟರ್ನಲ್ ಪಾಲಿಟಿಕ್ಸ್ ಏನೇನೋ ನಡೀತಾ ಇರುತ್ತಲ್ಲ ಆ ಟೈಮಲ್ಲಿ ನಮ್ಮತ್ತೆ ಈಗೋ ಹರ್ಟ್ ಆಗಿ ಗಿಫ್ಟ್ ಮಾಡಿರೋ ಅಂಥ ಸೀರೆ ಇದು. ಅದಕ್ಕೆ ನನಗೂ ಜಾಸ್ತಿ ಎಮೋಷ್ನಲ್. ಆ್ಯಂಡ್ ಈ ಸ್ಯಾರಿ ಬಂದು ಇದು ಸೇಮ್ ರೇಂಜು, 25-30 ಸಾವಿರ ರೂಪಾಯಿ ಸೀರೆ ರೇಂಜ್ ಇದು. ಇದನ್ನು ನೋಡಿರ್ತೀರ, ನಾನು ಹಾಕಿರ್ತೀನಿ. ಆ್ಯಂಡ್ ಮಲ್ಟಿಪಲ್ ಟೈಮ್ಸ್ ಇದನ್ನು ಹಾಕಿದ್ದೀನಿ. ಆ್ಯಂಡ್ ಇದನ್ನು ರೀಸೆಂಟಾಗಿ ವ್ಲಾಗ್ಸಲ್ಲೂ ಹಾಕಿದ್ದೆ, ನೋಡಿರ್ತೀರ. ಅದು ಫೋಟೋಸ್ ಎಲ್ಲ ತುಂಬ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಸ್ಟಿಲ್ ಎನಿವೇಸ್ ಈ ಸೀರೆದು ಒಂದು ಫುಲ್ ಲುಕ್ಕು ಔಟ್ಲುಕ್ ತೋರಿಸ್ತೀನಿ ಬನ್ನಿ ಗೈಸ್. ಇದು ನನ್ನ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸ್ಯಾರಿ. ಅದಕ್ಕೆ ಚೆನ್ನಾಗಿ ಹಾಕ್ಕೊಂಡು ಸುತ್ತಕೊಂಡು ಬಂದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು, ಫುಲ್ ಬ್ರೈಟಾಗಿ. ಆರೆಂಜ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ. ಬಿಕಾಸ್ ಇದೆರಡು ಕಲರ್ ಯೂಶ್ವಲಾಗಿ ನನಗೆ ಎದ್ದು ಕಾಣುತ್ತೆ, ಅದಕ್ಕೋಸ್ಕರ ನನಗೆ ಈ ಸೀರೆ ಸಖತ್ ಇಷ್ಟ. ಬಟ್ ನನಗೆ ಗೊತ್ತಿಲ್ದಂಗೆ ನಮ್ಮ ಅತ್ತೆ ಇದೇ ಕಲರ್ನ ನನಗೆ ಗಿಫ್ಟ್ ಮಾಡಿದ್ದಾರೆ ಅಷ್ಟೇ. ಈ ಸೀರೆ ತೊಗೋಬೇಕಾದ್ರೆ ನಾನು ಹೋಗಿರಲಿಲ್ಲ, ಅವ್ರಿಗೆ ಗಿಫ್ಟ್ ಮಾಡಿರೋ ಅಂಥ ಸೀರೆ ಇದು. ಆ್ಯಂಡ್ ಈ ಥರ ಲುಕ್ ಬರುತ್ತೆ. ಆ್ಯಂಡ್ ಇದ್ರಲ್ಲಿ ಮಲ್ಟಿಪಲ್ ಟೈಮ್ಸ್ ಸುಟ್ಟಿದ್ದೀನಿ, ಸುಮಾರು ಫೋಟೋಸ್ ಇದೆ ನನ್ನ ಬ್ಲಾಗ್ಸಲ್ಲಿ. ಬಟ್ ಎನಿವೇಸ್ ಹವೆವರ್ ಈ ಸ್ಯಾರಿ ಈ ಥರ ಕಾಣಿಸುತ್ತೆ ನೋಡಿ. ಹಿಂಗೆ ನಿಂತ್ಕೊಂಡ್ರೆ ಹಿಂಗೆ ಲುಕ್ ಹಿಂಗಿದೆ. ದಿಸ್ ಇಸ್ ಮೈ ಫೈನಲ್ ಸ್ಯಾರಿ. ಆ್ಯಂಡ್ ಇದಾಗಿದೆ ನನ್ನ ಫುಲ್ ಕಾಸ್ಟ್ಲಿ ಸ್ಯಾರಿಗಳ ಕಲೆಕ್ಷನ್. ಪ್ರಾಬ್ಲಮ್ ನಿಮ್ಮ ಹತ್ರ 1,00,000, 2 ಲಕ್ಷ, 3 ಲಕ್ಷ ಸೀರೆಗಳಿರ್ಬೋದು. ಬಟ್ ನನ್ನ ಹತ್ರ ಇರೋದ್ರಲ್ಲಿ ಇವೇ ಕಾಸ್ಟ್ಲಿ ಸ್ಯಾರಿ. ಇನ್ನೆಲ್ಲ ನಾವು ತುಂಬ ಕಮ್ಮಿ ಬಜೆಟಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಏನದು ನನ್ನ ಹತ್ರ ಇರೋ ಸೆಮಿ ಸಿಲ್ಕ್ ಕ್ರೀಪ್ ಸ್ಯಾರೀಸ್, ಅಂದರೆ ಇವಾಗ ಬರ್ತದೆಯಲ್ಲ ಏನು ಟ್ರೆಂಡಲ್ಲಿ 1,500-2,000 ರೂಪಾಯಿ ಸೀರೆಗಳು, ಆ ಥರ ಸುಮಾರು ಕಲೆಕ್ಷನ್ಸ್ ಇದೆ. ಅದನ್ನು ತೋರಿಸ್ತೀನಿ. ಇವಾಗ ಆ್ಯಕ್ಚುಯಲ್ ರೇಷ್ಮೆದು ರಿಯಲ್ ಸಿಲ್ಕ್ಗಳೇನಿದೆ, ಎಲ್ಲ ಥರ ಸಿಲ್ಕ್ಗಳು, ಕಾಂಚೀವರಂ ಆ್ಯಂಡ್ ಮೈಸೂರು ಸಿಲ್ಕ್ ಏನು ಸ್ಯಾರಿಗಳು ಆ್ಯಕ್ಚುಲ್ ಆಗಿದೆ, ನಮ್ಮ ಓಲ್ಡ್ ಟ್ರೆಡಿಷ್ನಲ್ ಲೆವೆಲ್ ವ್ಯಾಲ್ಯೂಸ್ ಏನಿದೆ ಆವಾಗಿನ ಕಾಲದಲ್ಲಿ ಹೇಗೆ ಇದೇ ರೇಷ್ಮೆ ಸೀರೆನೇ ಹಾಕ್ಕೋಬೇಕು ಅಂತ ಇದ್ರು ಆ ಥರ ಕಲೆಕ್ಷನಲ್ಲಿ ನನ್ನ ಹತ್ರ ಇದೊಂದು 7-8 ಸೀರೆಗಳಿದೆ. ಸೊ ದಿಸ್ ಇಸ್ ಮೈ ಸೀರೆ ಕಲೆಕ್ಷನ್. ಆ್ಯಂಡ್ ಒಂದು ಸ್ವಲ್ಪ ರೇಷ್ಮೆ ಸೀರೆಗಳು ತೊಗೋಬೇಕು ಅಂತ ಒಂದು ಕಡೆ ಆಸೆ ಇದೆ. ಇನ್ನೊಂದು ಕಡೆ ಈಗ ರೇಷ್ಮೆ ಸೀರೆಗಳಿಗಿರೋ ಬೆಲೆಗಳು ನೋಡಿ, ರೇಟ್ಗಳು ನೋಡಿ ಸುಮ್ಮನೆ ಅದ್ರ ಮೇಲೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತಲೂ ಅನಿಸುತ್ತೆ. ಇನ್ನೊಂದು ಕಡೆ ವಯಸ್ಸಿದೆ ಅಲ್ವಾ, ಮಜಾ ಮಾಡೋ ಅಂತಲೂ ಅನಿಸುತ್ತೆ. ಇನ್ನೊಂದು ಕಡೆ ಅಯ್ಯೋ ಬೇಡ ಅದಕ್ಕೆ ಗೋಲ್ಡ್ಗೆ ಹಾಕೋಣ ಅಂತ ಅನಿಸುತ್ತೆ. ಸೊ ಲಾಟ್ ಆಫ್ ಕ್ವೆಶನ್ಸ್ ಅದು ನನ್ನ ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಹವೆವರ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೀಸ್ ಆರ್ ಮೈ ಸ್ಯಾರಿ ಕಲೆಕ್ಷನ್ಸ್ ಹೇಗಿತ್ತು ಅಂತ ತಿಳಿಸಿ. ಓಕೆ ದೆನ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.